ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲ್ಲಾಗಿ ಒಂದು ಡಿನ್ನರ್ಗೆ ಮಾಡುವಂಥ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ತುಂಬ ಸಿಂಪಲ್ ಉಂಟು, ಡಯೆಟ್ಗೂ ಕೂಡ ಇದು ಒಳ್ಳೆಯದು. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಮೊದಲು ಚಿಕನ್ ಪೀಸನ್ನು ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ಹೋಗಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಲಿಂಬೆ ರಸ, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ನೂಡಲ್ಸ್ ಮಸಾಲ ಪೌಡರ್, ಇಷ್ಟನ್ನು ಸೇರಿಸಿಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪು. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಕನ್ನಲ್ಲಿ ನೀರಿರೋದು ಬೇಡ, ಸ್ವಲ್ಪ ಕೂಡ ಫುಲ್ಲು ಕಂಪ್ಲೀಟಾಗಿ ಡ್ರೈ ಆಗಿರಬೇಕು. ಆಮೇಲೆ ಎಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಟಲ್ಲ, ಅರ್ಧ ಗಂಟೆ ಮ್ಯಾರಿನೇಷನ್ ಆಗಲಿಕ್ಕೆ ಇಡ್ತಾ ಇದ್ದೇನೆ. ಬೇರೆ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ತುಪ್ಪ, ಬಟರ್ ಕೂಡ ಯೂಸ್ ಮಾಡ್ಬೋದು, ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ಮತ್ತು ಪೊಟ್ಯಾಟೊ ಉಂಟಲ್ಲ, ಕ್ಯೂಬ್ ಥರ ಕಟ್ ಮಾಡಿಬಿಟ್ಟು ಸ್ವಲ್ಪ ನಾನು ನೀರಲ್ಲಿ ಹಾಕಿ ಉಪ್ಪು ಸೇರಿಸಿ ಬೇಯಿಸಿದ್ದೇನೆ. ಆಮೇಲೆ ಆ ಪೊಟ್ಯಾಟೊನ ಇದಕ್ಕೆ ನಾನು ಹಾಕ್ತಾಯಿದ್ದೇನೆ. ವೆಜಿಟೇಬಲ್ಗೆ ಸ್ವಲ್ಪ ಉಪ್ಪು ಸೇರಿಸಬೇಕು, ಪೆಪ್ಪರ್ ಪೌಡರ್ ಸ್ವಲ್ಪ, ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕಿಬಿಟ್ಟು ಈ ವೆಜಿಟೇಬಲ್ಸನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ನೀರೆಲ್ಲ ಹಾಕಿಬಿಟ್ಟು ಬೇಯಿಸಲಿಕ್ಕೆ ಹೋಗಬೇಡಿ. ಪೊಟ್ಯಾಟೊ ಮಾತ್ರ ನಾನು ಮೊದಲು ಬೇಯಿಸಿದ್ದೇನೆ. ಎಕ್ಸ್ಟ್ರಾ ಅದನ್ನು ನಾವು ಇದರ ಪಾತ್ರೆಗೆ ಹಾಕಿಬಿಟ್ಟು ಮತ್ತೆ ನೀರು ಹಾಕಿಬಿಟ್ಟು ಬೇಯಿಸಬೇಕಂತ ಏನಿಲ್ಲ. ವೆಜಿಟೇಬಲ್ಸ್ ಸ್ಟರ್ ಫ್ರೈ ಮಾಡ್ತೀವಲ್ಲ, ಅದೇ ರೀತಿ ಇದನ್ನು ನಾವು ಕೂಡ ಸ್ವಲ್ಪ ಫ್ರೈ ಮಾಡಬೇಕು. ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೇನೆ ಸ್ವಲ್ಪ. ಈಗ ವೆಜಿಟೇಬಲನ್ನು ಅರ್ಧದಷ್ಟು ಫ್ರೈ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಟ್ಟಿದ್ದೇನೆ. ಬೇರೆ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ತುಪ್ಪ, 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಉಂಟಲ್ಲ, ಈ ತುಪ್ಪದಲ್ಲಿ ನಾವು ಸ್ವಲ್ಪ ರೋಸ್ಟ್ ಮಾಡಬೇಕು. ಸ್ಮೆಲ್ ಚೇಂಜ್ ಆಗುವವರೆಗೆ ರೋಸ್ಟ್ ಮಾಡಿ. ಮತ್ತು ನೀವು ಎಷ್ಟು ಥಿಕ್ನೆಸ್ ಬೇಕಂತ ನೋಡಿಬಿಟ್ಟು ಹಾಲು ಸೇರಿಸಿದರೆ ಆಯಿತು. ತುಂಬ ನೀರು ಥರ ಆಗಬಾರ್ದು, ಸ್ವಲ್ಪ ಸಾಸಿ ಟೈಪಲ್ಲಿ ಬರಬೇಕು. ಇದು ವೈಟ್ ಸಾಸ್ ಪ್ರಿಪೇರ್ ಮಾಡ್ತಾ ಇರೋದು. ಮತ್ತು ನಾನು ಇದಕ್ಕೆ ಎಕ್ಸ್ಟ್ರಾ ಏನು ಮಸಾಲೆ ಹುಡಿ ಎಲ್ಲ ಸೇರಿಸಲಿಲ್ಲ. ರುಚಿಗೆ ಬೇಕಾದಷ್ಟು ಉಪ್ಪು ಮಾತ್ರ ಸೇರಿಸಿದ್ದೇನೆ. ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಬೇಕಿಂಗ್ ಸೋಡಾ ಇದು ಮೂರನ್ನು ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಇದು ನಾವು ಬ್ರೂಸ್ಟೆಡ್ ಮಾಡಲಿಕ್ಕೋಸ್ಕರ. ಈಗ ನೋಡಿ, ಇದು ಈಗ ಥಿಕ್ನೆಸ್ ಆಗ್ತಾ ಬರುವಾಗ 1/4 ಕಪ್ಪಷ್ಟು ಫ್ರೆಶ್ ಕ್ರೀಮ್ ಸೇರಿಸ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಹಾಕೋದರಿಂದ ಈ ವೈಟ್ ಸಾಸ್ ಉಂಟಲ್ಲ ಇನ್ನೂ ಸ್ವಲ್ಪ ಕ್ರೀಮಿಯಾಗಿ ಬರ್ತದೆ, ಅದಕ್ಕೋಸ್ಕರ. ಈಗ ವೈಟ್ ಸಾಸ್ ಕೂಡ ರೆಡಿಯಾಗಿದೆ. ಇದನ್ನು ಒಂದು ಸೈಡಲ್ಲಿ ಇಟ್ಬಿಟ್ಟು ಚಿಕನ್ ಮ್ಯಾರಿನೇಷನ್ ಮಾಡಿದ್ದೀವಲ್ಲ ಅದನ್ನು ಮೈದಾ ಹಿಟ್ಟಿಗೆ ಮುಳುಗಿಸಿ ಈಗ ಫ್ರೈ ಮಾಡ್ತಾ ಇರೋದು. ಬ್ರೂಸ್ಟೆಡ್ ಥರ ನಾವು ಫ್ರೈ ಮಾಡಬೇಕು. ಲೈಟ್ ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಬೇಕು ಚೆನ್ನಾಗಿ. ಈಗ ಫ್ರೈ ಮಾಡಿದ ಚಿಕನನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದರ ಮೇಲ್ಗಡೆ ವೈಟ್ ಸಾಸ್ ಮಾಡಿದ್ದೀವಲ್ಲ ಅದನ್ನು ಸೇರಿಸಬೇಕು. ಅರ್ಧದಷ್ಟು ವೈಟ್ ಸಾಸ್ ಹಾಕಿ ಆಮೇಲೆ ಇದರ ಮೇಲೆ ಉಂಟಲ್ಲ ಸ್ಟರ್ ಫ್ರೈ ಮಾಡಿದ ವೆಜಿಟೇಬಲ್ಸ್ ಉಂಟಲ್ಲ ಅದನ್ನು ಕೂಡ ಹಾಕಬೇಕು. ನಿಮಗೆ ಕಾಲಿಫ್ಲವರ್ ಕೂಡ ಬೇಕಾದರೆ ಸೇರಿಸ್ಬೋದು ವೆಜಿಟೇಬಲ್ಸಲ್ಲಿ, ಮತ್ತು ಕಾರ್ನ್ ಕೂಡ ಸೇರಿಸ್ಬೋದು. ನಿಮಗೆ ತುಂಬ ರುಚಿಯಾಗಿ ಬರ್ತದೆ ಇದು. ಡಿನ್ನರ್ಗೆಲ್ಲ ಉಂಟಲ್ಲ, ಬೇರೆ ಎಕ್ಸ್ಟ್ರಾ ಏನು ಫುಡ್ ಬೇಕಂತ ಇಲ್ಲ. ಇಷ್ಟು ಐಟಮ್ ಇದ್ದರೆ ಉಂಟಲ್ಲ ಹೊಟ್ಟೆ ಕೂಡ ಫುಲ್ ಆಗ್ತದೆ, ಟೇಸ್ಟಿ ಕೂಡ ಆಗ್ತದೆ. ನೆಕ್ಸ್ಟ್ ಇದರ ಮೇಲ್ಗಡೆ ಉಂಟಲ್ಲ ವೈಟ್ ಸಾಸ್ ಪ್ರಿಪೇರ್ ಮಾಡಿದ್ದು ಹಾಕಿದ್ದೇನೆ. ಬಟಾಣಿ ನಾನಿಲ್ಲಿ ಫ್ರೋಝನ್ ಬಟಾಣಿ ಯೂಸ್ ಮಾಡಿದ್ದು, ಅದಕ್ಕೋಸ್ಕರ ನಾನು ಬೇರೆ ಬೇಯಿಸ್ಲಿಕ್ಕೇನು ಹೋಗಲಿಲ್ಲ. ಈಗ ಎಲ್ಲ ಪ್ರಿಪೇರ್ ಮಾಡಿದ ವೈಟ್ ಸಾಸ್ ಉಂಟಲ್ಲ ಹಾಕಿಬಿಟ್ಟು ಲಾಸ್ಟ್ ಫೈನಲ್ ಇದರ ಮೇಲ್ಗಡೆ ಉಂಟಲ್ಲ ಚೀಸ್ ಗ್ರೇಟ್ ಮಾಡಿದ್ದು ಹಾಕಬೇಕು. ಚೀಸ್ ನೀವು ಎಷ್ಟು ಹಾಕ್ತೀರಾ ಅಷ್ಟು ಒಳ್ಳೆ ರುಚಿಯಾಗಿ ಬರ್ತದೆ. ನಿಮಗೆ ಬೇಕಾದರೆ ವೈಟ್ ಸಾಸಿಗೆ ಚಿಕನ್ ಕ್ಯೂಬ್ಸ್ ಏನಾದರೂ ಸೇರಿಸ್ಬೋದು. ನಾನು ಮಾತ್ರ ಇಲ್ಲಿ ಏನು ಕೂಡ ಸೇರಿಸಲಿಲ್ಲ, ಪ್ಲೇನಾಗಿ ಇಟ್ಟಿದ್ದೇನೆ. ಈಗ ಮಿಲ್ಕಿ ಮಿಸ್ಟ್ ಇವರದು ಈ ಗ್ರೇಟೆಡ್ ಚೀಸ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ಯಾವುದು ಬೇಕಾದರೂ ನಿಮಗೆ ಚೀಸ್ ಯೂಸ್ ಮಾಡ್ಬೋದು. ಚೀಸೆಲ್ಲ ಹಾಕಿಬಿಟ್ಟು ಇದಕ್ಕೀಗ ಮುಚ್ಚಳ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ರೆ ಆಯಿತು, ಚೀಸೆಲ್ಲ ಮೆಲ್ಟ್ ಆಗಲಿಕ್ಕೆ. ಈಗ ನೋಡಿ ಚೀಸೆಲ್ಲ ಮೆಲ್ಟಾಗಿ ಉಂಟಲ್ಲ, ಚಿಕನ್ ವೆಜಿಟೇಬಲ್ಸ್ ಇದೆಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ. ನಾನೀಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ಈಗ ನೋಡಿ, ನಾನು ಚಿಕನ್ ಒಂದು ಸೈಡಲ್ಲಿ ಸರ್ವ್ ಮಾಡಿದ್ದೇನೆ, ಅದರ ಪಕ್ಕದಲ್ಲಿ ಉಂಟಲ್ಲ ಪೊಟ್ಯಾಟೊ ಸ್ಮ್ಯಾಶ್ಡ್ ನಾನಿಲ್ಲಿ ಯೂಸ್ ಮಾಡಿದ್ದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.